ರೇಡ್, ನಮ್ ಮನೆ ಸುತ್ತ ಇದ್ದಂತ ಎಲ್ಲ ಸಮಸ್ಯೆಗಳೆಲ್ಲ ಸರಿಯೋಯ್ತು. ಈಗಂತೂ ನಾನು ಸಂತೋಷವಾಗಿದ್ದೀನಿ. ಹ್ಮ್ ಪ್ರಸಾದ ತಗೊಳ್ಳಿ. ಬಲ್ಗೈಯಲ್ಲಿ ತಗೊಳ್ಳಿ. ಹ್ಮ್ 5 ಬೆರಳಲ್ಲೂ ಉಗುರ್ಸುತ್ತಾ? ಹ್ಮ್ ನಾನ್ ಬರ್ತೀನಿ. ಯಾಕೆ ಈ ಏರಿಯಾ ದೇವಸ್ಥಾನಕ್ಕೆ ಬಂದಿದ್ರ? ನಾನೇನು ನಿಮ್ ಏರಿಯಾಗ್ ಬಂದಿಲ್ಲ, ದೇವಸ್ಥಾನಕ್ ಬಂದೆ. ಈ ರೀತಿ ಪಟ್ ಪಟ್ ಅಂತ ಮಾತಾಡಿದ್ರೆ ಹೇಗೆ? ಆರಂಭದಿಂದಾನು ಹೀಗೇನಾ? ಸರಿ, ಏನ್ ತಿಂತೀರಾ? ಟೀ, ಕಾಫಿ, ಸೋಡಾ, ಜ್ಯೂಸ್? ಬೇಡ, ಇಷ್ಟ ಇಲ್ಲ. ಇದ್ರಲ್ಲಿ ಯಾವ್ದು ಇಷ್ಟ ಆಗಿಲ್ವಾ? ಇಲ್ಲ ಹೇಳ್ದೋನ್ ಇಷ್ಟ ಆಗಿಲ್ವಾ? ಆದಿಗೆ ಸರಿಯಾಗಿ ಪ್ರೀತಿನ ಹೇಳ್ಕೊಳಕ್ ಬರ್ಲಿಲ್ಲ. ಇಷ್ಟ ಆಗಿದೆಯಾ ಅಂತ ಕೇಳಿದ್ದಕ್ಕೆ ಸಂತೋಷ ಪಟ್ಕೊಂಡ. ಅವಳಿಗದು ಅರ್ಥ ಆಗದೆ ಹೋದ್ರು ಅರ್ಥ ಮಾಡಿಸೋದಕ್ಕೆ ಅಂತ ಅವಳ ಜೊತೆಯಲ್ಲೇ ಇರ್ತಿದ್ದ. ರೆಡ್, ನೀವೇನಿಲ್ಲಿ? ಊರಿಗೆ ಹೋಗ್ತಿದ್ಯಲ್ಲ, ನೋಡೋಣ ಅಂತ ಬಂದೆ. ನಾನೇನೋ ನೀವ್ ಯಾರ ಜೊತೆಲೋ ಜಗಳ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ನೇ ಬಂದ್ ಮಾಡ್ತೀರಾ ಅನ್ಕೊಂಡೆ. ಹೀಗ್ ಮಾತಾಡ್ದೆ ಅಂತ ಕೋಪನಾ? ನನ್ನ ಫ್ರೆಂಡ್ಸ್ ಕೂಡ ನನ್ನ ಕಳ್ಸ್ಕೊಡಕ್ ಬರ್ಲಿಲ್ಲ, ನೀವು ಬಂದಿದ್ದೀರಾ. ನಿಮ್ಗೆ ನನ್ನ ಮೇಲೆ ಒಂದು ಸಣ್ಣ ಪ್ರೀತಿ, ಹಾಗೆ ಅಲ್ವಾ? ಅದೇ ಥರ ನಿಮ್ಮೇಲೇನು ನನಗೆ ಪ್ರೀತಿ ಇದೆ. ನೀವೀ ಜಗಳಗಳು ಎಲ್ಲನೂ ಬಿಟ್ಬಿಟ್ಟು ಎಲ್ರೂ ಹೊಗಳೋ ಅಂತ ಮನುಷ್ಯನಾಗಿ ಬದಲಾಗಬೇಕು ಅಂತ ಆಸೆ ಪಡ್ತೀನಿ. ನಾನು ಬರೋದಕ್ಕೆ 1 ವರ್ಷ ಆಗುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ಎಲ್ಲನೂ ಕಡಿಮೆ ಮಾಡ್ಕೋಬೇಕು. ಯಾಕೆ? ಎಲ್ಲನೂ ಬಿಡಬೇಕು. ಒಂದು ಒಳ್ಳೆ ಮನುಷ್ಯನಾಗಿ ಬಾಳಿ ನೋಡಿ, ಅದರಲ್ಲೂ ಒಂದು ಸುಖ ಇರುತ್ತೆ. ಬದಲಾಗಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನನಗೆ ಪ್ರಮಾಣ ಮಾಡಿ.